ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮಂಜುನಾಥ್ ಅಂಬಡಗಟ್ಟಿ. ಈಗಾಗಲೇ ಕನ್ನಡ ವ್ಯಾಕರಣದ ವಿಡಿಯೋ ಸರಣಿಯನ್ನು ಪ್ರಾರಂಭಿಸಲಾಗಿದೆ. ಅದರ ಎರಡನೇ ಭಾಗವಾಗಿ ಗುಣಿತಾಕ್ಷರ ಮತ್ತು ಸಂಯುಕ್ತಾಕ್ಷರಗಳನ್ನು ನಾನಿವತ್ತು ಈ ವಿಡಿಯೋದಲ್ಲಿ ನಿಮಗೆ ಪರಿಚಯಿಸ್ತಾ ಇದ್ದೀನಿ. ಆ್ಯಸ್ ಯೂಶುವಲ್ ಆಗಿ ವಿಡಿಯೋ ಪ್ರಾರಂಭಿಸೋಕ್ಕಿಂತ ಮುಂಚೆ ನಿಮ್ಮಲ್ಲಿ ನಾನು ವಿಡಿಯೋ ನೋಡಿ ಆದಮೇಲೆ ನಿಮಗೇನಾದರೂ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮತ್ತು ವಿಡಿಯೋ ಕುರಿತು ನಿಮಗೇನು ಅನ್ನಿಸ್ತು ಅಂತ ಕೊನೆಯಲ್ಲಿ ಕಮೆಂಟ್ಸ್ ಬಾಕ್ಸಲ್ಲಿ ತಪ್ಪದೆ ತಿಳಿಸಿ. ಬನ್ನಿ ಹಾಗಾದರೆ ವಿಡಿಯೋನ ಪ್ರಾರಂಭಿಸೋಣ. ಈ ಎರಡನೇ ಭಾಗದಲ್ಲಿ ಗುಣಿತಾಕ್ಷರ ಮತ್ತು ಸಂಯುಕ್ತಾಕ್ಷರ, ಈ ಒಂದು ಕಲಿಕೆಯಲ್ಲಿ ನೀವು ಕಲಿತಕ್ಕಂಥ ಕಲಿಕಾಂಶಗಳು ಯಾವುವು ಅಂದರೆ, ಮೊದಲನೇದಾಗಿ ಅಕ್ಷರದ ಅರ್ಥ ಮತ್ತು ಅದರ ಬಗೆಗಳು, ಎರಡನೇದಾಗಿ ಗುಣಿತಾಕ್ಷರದ ಅರ್ಥ ಮತ್ತು ಗುಣಿತಾಕ್ಷರದ ಸ್ವರೂಪ, ಮೂರನೇ ಕಲಿಕಾಂಶವಾಗಿ ಸಂಯುಕ್ತಾಕ್ಷರದ ಅರ್ಥ ಮತ್ತು ಅದರ ವಿಧಗಳನ್ನು ನಾವು ಕಲಿತೀವಿ. ಹಾಗಾದರೆ ಮೊದಲನೇ ಕಲಿಕಾಂಶವಾಗಿರುವ ಅಕ್ಷರದ ಬಗ್ಗೆ ನಾನು ನಿಮಗೆ ಇಲ್ಲಿ ಮಾಹಿತಿ ನೀಡ್ತೀನಿ. ಏನು ಅಕ್ಷರ ಅಂದರೆ, ಒಂದು ಭಾಷೆ ಅಥವಾ ಲಿಪಿಯಲ್ಲಿನ ಧ್ವನಿ ಸಂಕೇತಗಳನ್ನು ಸರ್ವೇ ಸಾಮಾನ್ಯವಾಗಿ ನಾವು ಅಕ್ಷರಗಳು ಎಂದು ಕರೆಯುತ್ತೇವೆ. ಇದರ ಕುರಿತು ನಾನು ಮೊದಲನೇ ವಿಡಿಯೋ ವರ್ಣಮಾಲೆಯನ್ನು ತಿಳಿಸುವಾಗ ಭಾಷೆ, ಅದು ಹುಟ್ಟುಕೊಂಡಿರುವಂಥ ಸಂದರ್ಭ, ಅದರ ಸುವ್ಯವಸ್ಥಿತ ಅಧ್ಯಯನದ ಸಂದರ್ಭದಲ್ಲಿ ಅದನ್ನು ಹೇಗೆ ವ್ಯಾಖ್ಯಾನಿಸ್ತೀವಿ ಇದರ ಕುರಿತು ಮಾಹಿತಿಯನ್ನು ನೀಡಿದ್ದೀನಿ. ಹಾಗಾಗಿ ಇಲ್ಲಿ ಸಂಕ್ಷಿಪ್ತವಾಗಿ ಒಂದು ಸರ್ವೇ ಸಾಮಾನ್ಯವಾದ ಹೇಳಿಕೆ ಮೂಲಕ ನಿಮಗೆ ಅದರ ಅರ್ಥವನ್ನು ಹೇಳ್ತಾ ಇದ್ದೀನಿ. ಅವು ಧ್ವನಿ ಸಂಕೇತಗಳನ್ನು ನಾವು ಅಕ್ಷರ ಅಂತ ಕರಿತೀವಿ. ಈ ಅಕ್ಷರಗಳನ್ನು ನಾವು ಯಾವ ಯಾವ ವಿಭಾಗಗಳಲ್ಲಿ ನೋಡಬಹುದು, ಅವನು ವಿಭಾಗಿಸಬಹುದು ಅಂದರೆ, ಮೊದಲನೇದು ಅರ್ಧಾಕ್ಷರ. ಏನು ಅರ್ಧಾಕ್ಷರ? ವರ್ಣಮಾಲೆಯಲ್ಲಿರುವಂತಹ ಒಟ್ಟು 34 ವ್ಯಂಜನಾಕ್ಷರಗಳು ಅರ್ಧಾಕ್ಷರಗಳು. ಯಾಕೆಂದರೆ ಅವುಗಳನ್ನು ಸ್ವರಗಳಿಂದ ಜೊತೆಗೆ ಸೇರಿಸಿದಾಗ ಮಾತ್ರ ಪೂರ್ಣಾಕ್ಷರಗಳಾಗ್ತಾವೆ. ಅಲ್ಲಿಯವರೆಗೂ ಅವು ವ್ಯಂಜನಗಳು ಅಂತ ಕರೆಯೋದೇ ಅವು ಅರ್ಧಾಕ್ಷರಗಳಾಗಿರೋದ್ರಿಂದ. ಇನ್ನು ಎರಡನೇದಾಗಿ ಅಕ್ಷರದ ವಿಭಾಗ ಕ್ರಮದಲ್ಲಿ ಎರಡನೇದಾಗಿ ನಾವು ನೋಡೋದು ವರ್ಣಮಾಲೆಯಲ್ಲಿ ಬರ್ತಕ್ಕಂಥ 13 ಸ್ವರಾಕ್ಷರಗಳಾಗಿರುವ ಪೂರ್ಣಾಕ್ಷರಗಳು. ಇವು ಸ್ವತಂತ್ರವಾಗಿ ಉಚ್ಚಾರಣೆ ಮಾಡ್ತೀವಿ, ಹೀಗಿವು ಪೂರ್ಣಾಕ್ಷರಗಳು. ಇನ್ನು ಮೂರನೇದು ಅಂದರೆ ಗುಣಿತಾಕ್ಷರ. ಅಂದರೆ 34 ಅರ್ಧಾಕ್ಷರಗಳಿಗೆ 13 ಪೂರ್ಣಾಕ್ಷರಗಳನ್ನು ಸೇರಿಸಿದಾಗ ಉಂಟಾಗುವಂತಹ ಈ ಏನು ವ್ಯಂಜನಾಕ್ಷರಗಳು ಬರ್ತಾವಲ್ಲ, ಒಟ್ಟು 34, ಅವೇ ಗುಣಿತಾಕ್ಷರಗಳು. ಇನ್ನು ನಾಲ್ಕನೇದು ಅಂದರೆ ಸಂಯುಕ್ತಾಕ್ಷರಗಳು. ಅಂದರೆ ವ್ಯಂಜನಗಳಿಗೆ ವ್ಯಂಜನಗಳು ಅಥವಾ ಎರಡು ಇಲ್ಲವೇ ಎರಡಕ್ಕಿಂತ ಹೆಚ್ಚಿನ ವ್ಯಂಜನಗಳು ಒಂದು ಸ್ವರವನ್ನು ಪಡ್ಕೊಂಡು ಪರಿಪೂರ್ಣಗೊಂಡಿರುವಂಥ ಅಕ್ಷರವನ್ನು ನಾವು ಏನಂತ ಕರಿತೀವಿ? ಸಂಯುಕ್ತಾಕ್ಷರ. ಹೀಗೆ ಅಕ್ಷರದಲ್ಲಿ 4 ವಿಧವಾದಂತಹ ಅಕ್ಷರಗಳನ್ನು ನಾವು ನೋಡ್ತೀವಿ. ಒಂದು ಅರ್ಧಾಕ್ಷರ, ಇನ್ನೊಂದು ಪೂರ್ಣಾಕ್ಷರ, ಮತ್ತೊಂದು ಗುಣಿತಾಕ್ಷರ, ಹಾಗೂ ಕೊನೆಯದಾಗಿ ಸಂಯುಕ್ತಾಕ್ಷರ. ನಂತರ ನಮಗೆ ಎರಡನೇ ಕಲಿಕಾಂಶ ಅಂದರೆ ಗುಣಿತಾಕ್ಷರ. ಏನು ಗುಣಿತಾಕ್ಷರ ಅಂದರೆ, ಹೆಸರೇ ಹೇಳುವ ಹಾಗೆ ಗುಣಿತ ಅಧಿಕ್ ಅಕ್ಷರ ಗುಣಿತಾಕ್ಷರ. ವ್ಯಂಜನಗಳಿಗೆ ಅಂದರೆ 34 ವ್ಯಂಜನಗಳಿಗೆ ಸ್ವರಾಕ್ಷರಗಳು 13 ಸ್ವರಗಳು ಸೇರಿದಾಗ ಉಂಟಾಗುವಂತಹ ಅಕ್ಷರಗಳೇ ಗುಣಿತಾಕ್ಷರಗಳು. ಅರ್ಧಾಕ್ಷರಗಳಾಗಿರುವ ವ್ಯಂಜನಗಳಿಗೆ ಪೂರ್ಣಾಕ್ಷರಗಳಾಗಿರುವ ಸ್ವರಗಳನ್ನು ಸೇರಿಸಿದಾಗ ಉಂಟಾಗುವಂತಹ ಅಕ್ಷರಗಳನ್ನು ನಾವೇನಂತ ಕರಿತೀವಿ? ಇಲ್ಲೇ ಗುಣಿತಾಕ್ಷರಗಳು ಅಂತ ಕರಿತೀವಿ. ಇನ್ನೊಂದು ರೀತಿಯಾಗಿ ನೋಡ್ಕೋಬಹುದು ನಾವು. ಏನು ಇದರ ಗುಣಿತಾಕ್ಷರ ಅಂದರೆ ಸ್ವರ ಅಕ್ಷರಗಳಿಗಿರುವ ಚಿಹ್ನೆಗಳನ್ನು ವ್ಯಂಜನಾಕ್ಷರಗಳಿಗೆ ಸೇರಿಸಿದಾಗ ಉಂಟಾಗುವಂತಹ ಅಕ್ಷರಗಳನ್ನೇ ನಾವು ಗುಣಿತಾಕ್ಷರಗಳು ಅಂತ ಕರಿತೀವಿ. ಸ್ವರ ಅಕ್ಷರಗಳಿಗೆ ಚಿಹ್ನೆಗಳು ಯಾವ್ಯಾವು? ಬನ್ನಿ ಹಾಗಾದರೆ ನೋಡೋಣ. ಸ್ವರ ಚಿಹ್ನೆಗಳು, ಇವುಗಳನ್ನು ನಾವು ಖಾಗುಣಿತ ಅಂತ ಕರಿತೀವಿ. ಹಾಗಾದರೆ ಸ್ವರ ಚಿಹ್ನೆಗಳು ಅಥವಾ ಖಾಗುಣಿತಗಳು, ಅವುಗಳಿಗೆ ಚಿಹ್ನೆಗಳಿಗಿರುವ ಹೆಸರು. ಒಂದು ಸರ್ತಿ ಹಾಗೆ ನೋಡ್ಕೊಂಡು ಬಂದ್ಬಿಡೋಣ. ಈಗ ನೋಡಿ, ಅ ಅನ್ನುವಂತಹ ಸ್ವರಕ್ಕೆ ಮೇಲ್ಗಡೆ ಚಿಹ್ನೆ ಇದೆ, ಕೆಳಗಡೆಗೆ ಸ್ವರ ಇದೆ. ಅದರ ಕೆಳಗಡೆಗೆ ಸ್ವರ ಚಿಹ್ನೆ ಇರತಕ್ಕಂತಹ ಹೆಸರನ್ನು ಕೊಟ್ಟಿದ್ದೀನಿ. ಅ ಅನ್ನುವಂತಹ ಅಕ್ಷರಕ್ಕೆ ಚಿಹ್ನೆ ತಲೆಕಟ್ಟು, ಅಂದರೆ ಕೊಂಬು ಮೇಲಕ್ಕೆ ಹೋಗಿರುತ್ತೆ. ಆ ಅಂತಕ್ಕಂತಹ ಸ್ವರಕ್ಕೆ
ಇಳಿ ಅಥವಾ ದೀರ್ಘ ಅಂತ ಕರಿತೀವಿ, ಅಂದರೆ ಕೆಳಗಡೆ ಬಗ್ಕೊಂಡಿರುತ್ತೆ. ಈ ಅಂತಕ್ಕಂತಹ ಸ್ವರ ಚಿಹ್ನೆಗೆ ಗುಡಿಸು, ದೊಡ್ಡ ಈಗೆ ಗುಡಿಸು ದೀರ್ಘ, ಉ ಕೊಂಬು, ದೊಡ್ಡ ಊಗೆ ಕೊಂಬಿನ ದೀರ್ಘ, ರೂಗೆ ಒಟ್ರ ಸುಳಿ, ಏಗೆ ಏತ್ವ ಏತ್ವ ದೀರ್ಘ, ಐಗೆ ಐತ್ವ, ಓ ಓತ್ವ ಓತ್ವ ದೀರ್ಘ, ಔ ಔತ್ವ. ಹೀಗೆ ಮೇಲ್ಗಡೆ ಇರತಕ್ಕಂತಹ ಏನು ಚಿಹ್ನೆಗಳಿದಾವಲ್ಲ, ಈ ಅರ್ಧಾಕ್ಷರಗಳಾಗಿರುವಂತಹ ವ್ಯಂಜನಗಳಿಗೆ ಸೇರಿದಾಗ ಅವು ಪೂರ್ಣಾಕ್ಷರಗಳಾಗ್ತವೆ. ಅವುಗಳನ್ನೇ ನಾವು ಗುಣಿತಾಕ್ಷರ ಅಂತ ಕರಿತೀವಿ. ಇವುಗಳನ್ನು ಬಳಸಿಕೊಂಡೇ ನಾವು ಕಖ ಬಳ್ಳಿಗಳನ್ನು ರಚಿಸ್ತೀವಿ. ಇವ್ರ ಜೊತೆಗೆ ಕಂ ಕಹ ಅಂತಲೂ ಸೇರುತ್ತೆ, ಹೌದಲ್ವಾ? ಅವೆರಡು ಯೋಗವಾಹಗಳ ಮೂಲಕ ಉಂಟಾಗುವಂತಹ ಗುಣಿತಾಕ್ಷರಗಳು. ಅಂ ಅಹ ಅನುಸ್ವಾರ ವಿಸರ್ಗ. ಇಲ್ಲಿ ನಾವು ಒಂದು ಪಾಯಿಂಟ್ನ ಗಮನಿಸಬೇಕು. ಈ ಅನುಸ್ವಾರ ವಿಸರ್ಗಗಳನ್ನು ನಾವು ನೇರವಾಗಿ ವ್ಯಂಜನದ ಜೊತೆಗೆ ಸೇರಿಸಲು ಸಾಧ್ಯವಿಲ್ಲ, ಯಾಕಂದರೆ ಅವುಗಳಿಗೆ ಸ್ವತಂತ್ರವಾದ ಉಚ್ಚಾರಣೆ ಇಲ್ಲ. ಯಾವುದಾದರೂ ಒಂದು ಸ್ವರದ ಜೊತೆಗೆ ಸೇರಿಕೊಂಡಾಗ ಮಾತ್ರ ಅವುಗಳ ಉಚ್ಚಾರಣೆಗೆ ಸಾಧ್ಯವಾಗುತ್ತೆ ಅಂತ ನಿಮಗೆ ಈಗಾಗಲೇ ನಾನು ವರ್ಣಮಾಲೆಯಲ್ಲಿ ತಿಳಿಸಿದ್ದೆ. ಅದಕ್ಕೋಸ್ಕರನೇ ನಮ್ಮ 13 ಸ್ವರಗಳಲ್ಲಿ ಮೊದಲನೆಯ ಸ್ವರವಾದ ಅ ಅನ್ನುವಂತಹ ಸ್ವರವನ್ನು ಅವಕ್ಕೆ ಸೇರಿಸಿ ನಂತರ ಈ 34 ವ್ಯಂಜನಗಳಿಗೆ ಸೇರಿಸುವಂತಹ ಪರಿಪಾಠ ಬೆಳೆದಿದೆ. ಅದು ಒಂದು ನಿಯಮ. ಹೀಗಾಗಿ ನಾವು ಅವುಗಳನ್ನು ಕಂ ಕಹ ಅಂತ ಸೇರಿಸುವಾಗ, ಅವುಗಳನ್ನು ಬಿಡಿಸಿ ನೋಡುವಾಗ ಈ ಅನುಸ್ವಾರವನ್ನು ವಿಸರ್ಗವನ್ನು ಪ್ರತ್ಯೇಕವಾಗಿ ಬರೆಯದೆ ಅವುಗಳನ್ನು ಸ್ವರದ ಜೊತೆಗೆ ಸೇರಿಸಿ ಬರೆಯಬೇಕು. ಅದರ ಬಗ್ಗೆ ಮುಂದೆ ನಾನು ಇನ್ನೂ ಸ್ವಲ್ಪ ಹೆಚ್ಚಿನ ವಿವರಣೆಯನ್ನು ನೀಡ್ತೀನಿ ನಿಮಗೆ. ಹಾಗಾದರೆ ಈ ಗುಣಿತಾಕ್ಷರ ಎಂದರೆ ಏನು? ಸ್ವರಚಿಹ್ನೆಗಳು, ಸ್ವರಚಿಹ್ನೆಗಳಿಗಿರುವ ಹೆಸರುಗಳನ್ನು ಪರಿಚಯ ಮಾಡಿಕೊಂಡ್ರೆ ಈಗ ಅರ್ಧಾಕ್ಷರಗಳಾಗಿರುವಂತಹ ವ್ಯಂಜನಗಳಿಗೆ ಸ್ವರಾಕ್ಷರಗಳು ಸೇರಿದಾಗ ಆ ಅಕ್ಷರಗಳು ಹೇಗೆ ಗುಣಿತಾಕ್ಷರಗಳಾಗ್ತಾವೆ ಅನ್ನೋದನ್ನು ಗಮನಿಸೋಣ ಬನ್ನಿ. ಗುಣಿತಾಕ್ಷರ ವ್ಯಂಜನಗಳಿಗೆ ಸ್ವರಾಕ್ಷರಗಳು ಸೇರಿದಾಗ ಉಂಟಾಗುವ ಕಾಗುಣಿತಾಕ್ಷರ ಅಥವಾ ಗುಣಿತಾಕ್ಷರಗಳು ಈ ಕೆಳಗಿನಂತೆ ಇರುತ್ತವೆ. ನೋಡಿ, ಮತ್ತೆ ಹೆಸರುಗಳನ್ನು ಕೊಟ್ಟಿದ್ದೀನಿ, ಮತ್ತೆ ಕಖ ಬಳ್ಳಿಯನ್ನು ಪೂರ್ತಿಯಾಗಿ ಒಂದು ಉದಾಹರಣೆ ತಗೊಂಡು ಬರೆದು ತೋರಿಸಿದ್ದೀನಿ. ಖ ಅನ್ನುವಂತಹ ವ್ಯಂಜನಕ್ಕೆ ಅ ಸೇರಿದ್ರೆ ಖ, ಇದನ್ನ ತಲೆಕಟ್ಟು ಅಂತ ಕರಿತೀವಿ. ಖ ಅಂತಕ್ಕಂತಹ ವ್ಯಂಜನಕ್ಕೆ ಆ ಸ್ವರ ಸೇರಿಸಿದ್ರೆ ಖ, ಇದನ್ನ ಇಳಿ ಅಥವಾ ದೀರ್ಘ ಅಂತ ಕರಿತೀವಿ. ಹಾಗೇನೆ ಕಿ ಗುಡಿಸು ಕೀ, ಗುಡಿಸು ದೀರ್ಘ, ಕು ಕೊಂಬು ಕೂ, ಕೊಂಬಿನ ದೀರ್ಘ, ಕೃ ಒಟ್ರ ಸುಳಿ. ಆಮೇಲೆ ಕೇ ಏತ್ವ ಖೇ, ಏತ್ವ ದೀರ್ಘ, ಖೈ ಐತ್ವ, ಕೋ ಓತ್ವ ಕೋ, ಓತ್ವ ದೀರ್ಘ, ಕೌ ಔತ್ವ, ಖಂ ಕಹ. ಇಲ್ಲೈತೆ ನೋಡ್ರಿ, ನಾನು ಆಗಲೇ ಹೇಳಿರುವಂಥ ಪಾಯಿಂಟನ್ನು ನೀವು ಇಲ್ಲಿ ಗಮನಿಸಬೇಕು. ಇಲ್ಲಿ ಖ ಅನ್ನುವಂಥ ವ್ಯಂಜನಕ್ಕೆ ಅನುಸ್ವಾರ ಅಷ್ಟೇ ಸೇರಿಸೋಕೆ ಸಾಧ್ಯವಿಲ್ಲ. ಅದಕ್ಕೆ ಮೊದಲು ಸ್ವರ ಸೇರಿಸಿ ಅಂ ಮಾಡಬೇಕು, ಮತ್ತೆ ಸ್ವರ ಸೇರಿಸಿ ವಿಸರ್ಗಕ್ಕೆ ಅಹ ಮಾಡಬೇಕು. ಅವೆರಡನ್ನು ಸೇರಿಸಿ ವ್ಯಂಜನಕ್ಕೆ ಹಾಕಿದಾಗ ಕಂ ಕಹ, ಅವುಗಳನ್ನು ಅನುಸ್ವಾರ ವಿಸರ್ಗ. ಹೀಗೆ ಒಟ್ಟು 15 ಗುಣಿತಾಕ್ಷರಗಳು ಒಂದು ವ್ಯಂಜನದಿಂದ ಉತ್ಪತ್ತಿಯಾಗುತ್ತೆ ಇವುಗಳನ್ನು. ಹಾಗಾದರೆ ಗುಣಿತಾಕ್ಷರಗಳಿಂದ ಒಳಗೊಂಡಿರುವ ಕೆಲವೊಂದಷ್ಟು ಪದಗಳನ್ನು ನಾವಿಲ್ಲಿ ಉದಾಹರಣೆಯಾಗಿ ನೋಡೋಣ ಬನ್ನಿ. ಈಗ ಮೊದಲನೆಯದು ಉದಾಹರಣೆ ಅಂದರೆ ಕಾಡು. ಖ ಅಧಿಕ್ ಆ ಅಧಿಕ್ ಡ ಅಧಿಕ್ ಉ. ನೋಡಿ, ವ್ಯಂಜನ ಸ್ವರಗಳು ಸೇರಿಸಿ ಈ ರೀತಿಯಾಗಿ ಕಾಡು ಅನ್ನುವಂಥ ಒಂದು ಪದ ಉತ್ಪತ್ತಿಯಾಗಿರುತ್ತೆ. ಅದೇ ರೀತಿಯಾಗಿ ಕೈಲಾಸ. ಖ ವ್ಯಂಜನ, ಐ ಸ್ವರ, ಲ ವ್ಯಂಜನ, ಆ ಸ್ವರ, ಸ ವ್ಯಂಜನ, ಅ ಸ್ವರ, ಹೀಗೆ. ಹಾಗಾದರೆ ನೆಕ್ಸ್ಟ್ ಇನ್ನೊಂದು ಉದಾಹರಣೆಯನ್ನು ನೋಡಿ, ತುಂಬ ಚೆನ್ನಾಗಿ ಗಮನಿಸಿ ಇದನ್ನು. ಆನಂದ. ಇಲ್ಲಿ ಬರೆದಿದ್ದೀನಿ ನಾನು. ಆ ಸ್ವರ ಸ್ವತಂತ್ರ ಉಚ್ಚಾರಣೆ, ನ ವ್ಯಂಜನ, ಅದಕ್ಕೆ ಅ ಅಧಿಕ್ ಅನುಸ್ವಾರ, ಅಧಿಕ್ ದ ಅಧಿಕ್ ಅ. ಈ ರೀತಿಯಾಗಿ ಇದನ್ನು ಗುಣಿತಾಕ್ಷರ ಆನಂದ ಅನ್ನೋ ಪದದ ಬರೆದದ್ದೇ ಆದರೆ ಇದು ತಪ್ಪು. ಇದರ ಸರಿಯಾದ ರೂಪ ಅಂದರೆ ಇದು. ಆ
ಅಧಿಕ್ ನ ಅಧಿಕ್ ಅಂ ಅಧಿಕ್ ದ ಅಧಿಕ್ ಅ ಈ ರೀತಿಯಾಗಿ ಬರೆಯಬೇಕು. ಹಾಗೇನೆ ವಿಸರ್ಗಕ್ಕೆ ಇನ್ನೊಂದು ಉದಾಹರಣೆ ನೋಡಿ, ಅಂತಃಕರಣ ಈ ರೀತಿಯಾಗಿ ಬರೆದ್ರೆ ತಪ್ಪು. ವಿಸರ್ಗವನ್ನ ಸ್ವರದ ಜೊತೆಗೆ ಸೇರಿಸಿ ಈ ರೀತಿಯಾಗಿ ಬರೆದ್ರೆ ಮಾತ್ರ ಇದು ಸರಿ. ಹಾಗೇನೆ ಒಂದು ಸಂಯುಕ್ತಾಕ್ಷರದಲ್ಲಿ ಕೂಡಿರುವಂತಹ ಗುಣಿತಾಕ್ಷರ ಪದವನ್ನು ಬಿಡಿಸಿ ನೋಡೋಣ. ನೋಡಿ, ಅ ಅ ಸ ಅಧಿಕ್ ಅ ರ ಅಧಿಕ್ ಅ ಸ ಅಧಿಕ್ ವ ಅಧಿಕ್ ಅ ತ ಅಧಿಕ್ ಇ. ಹೀಗೆ ನಾನು ಇಲ್ಲಿ ಪಕ್ಕದಲ್ಲಿ ಗಮನಿಸಿ ಅಂತಾನು ಹೇಳಿದ್ದೀನಿ, ಅದನ್ನು ನೋಡ್ಕೊಳ್ಳಿ ನೀವು. ಸನ್ನಡತೆ ಈ ರೀತಿಯಾಗಿ ಪದಗಳನ್ನು ನಾವು ವಿಗ್ರಹಿಸಿ ಗುಣಿತಾಕ್ಷರ ರೂಪದಲ್ಲಿ ಬರೆದಾಗ ಆ ಪದಗಳ ಒಳಾರ್ಥ ಹೇಗೆ ಗುಣಿತಾಕ್ಷರದ ಸ್ವರೂಪ ಇದೆ ಅನ್ನೋದನ್ನು ನಾವು ತಿಳ್ಕೋಬಹುದು. ಹಾಗೆ ಮೂರನೇ ಕಲಿಕಾಂಶವಾಗಿರ್ತಕ್ಕಂತಹ ಸಂಯುಕ್ತಾಕ್ಷರದ ಬಗ್ಗೆ ನೋಡೋಣ. ಏನು ಸಂಯುಕ್ತಾಕ್ಷರ ಅಂದರೆ ಹೆಸರೇ ಹೇಳುತ್ತೆ, ಸಂಯುಕ್ತ ಅಧಿಕ್ ಅಕ್ಷರ. ಸಂಯುಕ್ತ ಅಂದರೆ ಕೂಡ್ಕೊಂಡಿರೋದು, ಚೆನ್ನಾಗಿ ಹೊಂದ್ಕೊಂಡಿರೋದು, ಸೇರ್ಕೊಂಡಿರೋದು ಅಂತೆ. ಅಂದರೆ ಅಕ್ಷರಗಳು ಒಂದಷ್ಟು ನಿಯಮಗಳಿಗೆ ಬದ್ಧವಾಗಿ ಒಂದನ್ನೊಂದು ಕೂಡ್ಕೊಂಡಿರುವಂತಹ ಪ್ರಕ್ರಿಯೆಯನ್ನು ನಾವಿಲ್ಲಿ ಸಂಯುಕ್ತ ಅಕ್ಷರಗಳು ಅಂತ ಕರಿತೀವಿ. ಹೇಗೆ? ವಾಕ್ಯನ ನೋಡೋಣ. ಹಾಗಾದರೆ, ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ವ್ಯಂಜನಗಳು ಕಾಲ ವಿಳಂಬವಿಲ್ಲದೆ ಸ್ವರವನ್ನು ಪಡೆದುಕೊಂಡು ಪರಿಪೂರ್ಣಗೊಂಡರೆ ಆ ಅಕ್ಷರಗಳನ್ನು ನಾವು ಸಂಯುಕ್ತಾಕ್ಷರಗಳು ಎನ್ನುವರು. ಒಂದಷ್ಟು ಉದಾಹರಣೆಗಳನ್ನು ನೋಡ್ಕೊಂಡ್ಬಿಟ್ರೆ ಇನ್ನೂ ಕ್ಲಿಯರ್ ಆಗುತ್ತೆ. ಅಕ್ಕ, ಖಕ್ಕೆ ಖದ ಒತ್ತು ಬಂದಿದೆ, ಇದನ್ನು ಬಿಡಿಸಿ ಬರೆದ್ರೆ ಖ ವ್ಯಂಜನ, ಖ ವ್ಯಂಜನ, ಅ ಅನ್ನೋ ಸ್ವರ. ಇದು ಸಜಾತಿ ಸಂಯುಕ್ತಾಕ್ಷರ. ಇದನ್ನು ಮುಂದೆ ಹೇಳ್ತೀನಿ ನಾನು ಹೇಗೆ ಅಂತೇಳಿ. ಇದು ಖ ಅನ್ನೋದಿಲ್ಲಿ ಏನಿದೆಯಲ್ಲ ಅದು ಸಂಯುಕ್ತಾಕ್ಷರ, ಯಾಕಂದರೆ ಎರಡು ವ್ಯಂಜನಗಳು ಒಂದು ಸ್ವರ ಇದೆ. ಮಗ್ಗ ಅದು ನೋಡಿ, ಎರಡು ವ್ಯಂಜನ ಒಂದು ಸ್ವರ ಇದೆ. ಸಂಸ್ಕೃತಿ ಅದು ನೋಡಿ, ಇಲ್ಲಿ ಸಾರಿ ಒಂದು ಸ ಮುಂದೆ ಸಂಸ್ಕೃತಿ ಅದು ಮುಂದಿಂದು ಸ ಮತ್ತು ಕ ಮತ್ತು ರು ಒತ್ತಿರುವಂಥದ್ದು ಒಂದೇ ತೊಗೊಂಡಿದ್ದೀನಿ, ಪೂರ್ತಿಯಾಗಿ ಬರೋದಿಲ್ಲ. ಉತ್ಸಾಹ ಥ ಅನ್ನುವಂಥ ಅಕ್ಷರಗಳನ್ನು ಅಂದರೆ ಯಾವುದು ಸಂಯುಕ್ತಾಕ್ಷರ ಇದೆನೋ ಅದನ್ನು ಆ ಅಕ್ಷರಗಳನ್ನು ಮಾತ್ರ ಇಲ್ಲಿ ನಾನು ಉದಾಹರಣೆಯಾಗಿ ತಗೊಂಡು ನಿಮಗೆ ಗುಣಿತಾಕ್ಷರ ರೂಪದಲ್ಲಿ ಬರೆದು ತೋರಿಸಿದ್ದೀನಿ. ಆ ಅಕ್ಷರಗಳನ್ನಷ್ಟೇ ಮಾತ್ರ ನೀವಿಲ್ಲಿ ಗಮನಿಸಬಹುದು. ಮತ್ತು ಈ ಸಂಯುಕ್ತಾಕ್ಷರಕ್ಕೆ ದ್ವಿತ್ವಾಕ್ಷರ ಮತ್ತು ಒತ್ತಕ್ಷರಗಳೆಂತಲೂ ಕರೆಯುತ್ತಾರೆ. ಇನ್ನೆರಡು ಹೆಸರು ಕೂಡ ಇದೆ, ಸಂಯುಕ್ತಾಕ್ಷರ, ದ್ವಿತ್ವಾಕ್ಷರ, ಒತ್ತಕ್ಷರಗಳು ಅಂತಲೂ ಕರೆಯುತ್ತಾರೆ. ಹಾಗಾದರೆ ಮುಂದೆ ನಾವು ಸಂಯುಕ್ತಾಕ್ಷರದಲ್ಲಿರುವ ಎರಡು ವಿಧಗಳನ್ನು ನೋಡ್ಕೊಂಡು ಬರೋಣ ಬನ್ನಿ. ಒಂದು ಸಜಾತೀಯ ಸಂಯುಕ್ತಾಕ್ಷರ, ಇನ್ನೊಂದು ವಿಜಾತೀಯ ಸಂಯುಕ್ತಾಕ್ಷರ. ಒಂದೇ ಜಾತಿಯ ವ್ಯಂಜನಗಳು ಅಥವಾ ಒಂದೇ ಜಾತಿಯ ಎರಡು ವ್ಯಂಜನಗಳು ಸೇರಿ ಆಗುವಂತಹ ಅಕ್ಷರಗಳಿಗೆ ಸಜಾತೀಯ ಸಂಯುಕ್ತಾಕ್ಷರ ಎನ್ನುವರು. ಉದಾಹರಣೆಗೆ ಸಕ್ಕರೆ, ಖ ಅನ್ನುವಂಥ ವ್ಯಂಜನಕ್ಕೆ ಖನ ಬಂದಿದೆ, ಇದನ್ನು ಸಜಾತಿ ವ್ಯಂಜನ ಅಂತ ಕರಿತೀವಿ. ಸಿಟ್ಟು, ಟಕ್ಕೆ ಟನೇ ಬಂದಿದೆ. ತಮ್ಮ, ಮಕ್ಕೆ ಮನೆ ಬಂದಿದೆ. ಅಲ್ಲಿ ಬ್ರಾಕೆಟಲ್ಲಿ ಕೊಟ್ಟಿದ್ದೀನಲ್ಲ ಅವುಗಳನ್ನು ನೋಡ್ಬೋದು. ಕಲ್ಲು, ಮಗ್ಗ ಇತ್ಯಾದಿ ಪದಗಳೆಲ್ಲವೂ ಕೂಡ ಸಜಾತಿ ಸಂಯುಕ್ತಾಕ್ಷರಕ್ಕೆ ಉದಾಹರಣೆಗಳಾಗುತ್ತೆ. ವಿಜಾತಿ ಸಂಯುಕ್ತಾಕ್ಷರ ಇಲ್ಲಿ ಅದಕ್ಕೆ ವಿರುದ್ಧವಾದದ್ದು. ವಿಭಿನ್ನ ಜಾತಿಯ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ವ್ಯಂಜನಗಳು ಸೇರಿ ಆಗುವ ಅಕ್ಷರಗಳನ್ನು ವಿಜಾತಿಯ ಸಂಯುಕ್ತಾಕ್ಷರ ಎನ್ನುವರು. ಎರಡಿರ್ಬೋದು ಅಥವಾ ಎರಡಕ್ಕಿಂತ ಹೆಚ್ಚಿಗೆ ಇರ್ಬೋದು. ಅವೆರಡೂ ವ್ಯಂಜನಗಳು ಅಥವಾ ಎರಡಕ್ಕಿಂತ ಹೆಚ್ಚಿನ ವ್ಯಂಜನಗಳು ವಿಜಾತಿ ಅಂದರೆ ಬೇರೆ ಬೇರೆಯಾಗಿರಬೇಕು. ಉದಾಹರಣೆಗೆ ಅಭ್ಯಾಸ, ಇಲ್ಲಿ ಭ್ಯ ಅಂತಕ್ಕಂತಹ ವ್ಯಂಜನದಲ್ಲಿ ಬ ಮತ್ತು ಯ ಅನ್ನೋ ವ್ಯಂಜನಗಳಿದ್ದಾವೆ. ಉತ್ಸಾಹ, ತ ಅನ್ನುವಂತಹ ವ್ಯಂಜನಕ್ಕೆ ಸ ಅನ್ನುವಂಥ ವ್ಯಂಜನ ಬಂದಿದೆ. ವಿಭಕ್ತಿ, ಖ ಅನ್ನುವಂಥ ವ್ಯಂಜನಕ್ಕೆ ಥ ಅನ್ನುವಂಥ ವ್ಯಂಜನ ಬಂದಿದೆ. ಸಂಪ್ರದಾಯ, ಪ ಅನ್ನುವಂಥ ವ್ಯಂಜನಕ್ಕೆ ರ ಅನ್ನುವಂಥ ವ್ಯಂಜನಾಕ್ಷರ ಇಲ್ಲಿ ಸೇರ್ಕೊಂಡಿದೆ. ಹೀಗೆ ಬೇರೆ ಬೇರೆ ಜಾತಿಯ ವ್ಯಂಜನಗಳು ಸ್ವರವನ್ನು ಸೇರಿಕೊಂಡು ಒಂದು ಅಕ್ಷರವಾಗಿದ್ದರೆ ಅದನ್ನು ವಿಜಾತಿಯ ಸಂಯುಕ್ತಾಕ್ಷರ ಎನ್ನುವರು. ಹಾಗಾದರೆ ಈ ಸಂಯುಕ್ತಾಕ್ಷರದಲ್ಲಿ ವ್ಯಂಜನಗಳಿಗೆ ವ್ಯಂಜನಗಳು ಸೇರಿದಾಗ ಉಪಯೋಗಿಸುವಂತಹ ಒತ್ತುಗಳ ರೂಪಗಳನ್ನು ನೋಡೋಣ. ಆಗಲೇ ನಾನು ನಿಮ್ಗೆ ಹೇಳಿದೆ, ಈ ಸಂಯುಕ್ತಾಕ್ಷರಗಳಿಗೆ
ದ್ವಿತ್ವಾಕ್ಷರ ಅಂತಲೂ ಕರಿತೀವಿ, ಒತ್ತಾಕ್ಷರಗಳು ಅಂತಲೂ ಕರಿತೀವಿ ಅಥವಾ ಒತ್ತಕ್ಷರಗಳು ಅಂತಲೂ ಕರಿತೀವಿ. ಈ ಒತ್ತುಗಳನ್ನು ಅಂತ ನಾವು ಆಡು ಭಾಷೆಯಲ್ಲಿ ಹೇಳ್ತೀವಿ. ಹಾಗಾಗಿ ಇವುಗಳಿಗೆ ಒತ್ತಕ್ಷರಗಳು ಅಂದರೆ ಆ ಅಕ್ಷರವನ್ನು ಒತ್ತಿ ಹೇಳ್ತೀವಿ, ಎರಡೆರಡು ವ್ಯಂಜನಗಳು ಇರೋದ್ರಿಂದ. ನೋಡಲ್ಲಿ ಅಷ್ಟನ್ನು ಒಂದು ಸರ್ತಿ ನೀಟಾಗಿ ನೀವು ಗಮನಿಸ್ಕೊಂಡ್ಬಿಡ್ರಿ, ಯಾವ್ಯಾವ ಅಕ್ಷರಗಳಿಗೆ ಯಾವ್ಯಾವ ಅಕ್ಷರಗಳು ಒತ್ತುಗಳ ರೂಪಗಳಾಗಿದ್ದಾವೆ ನೋಡಿ. ಖ ಅನ್ನುವಂಥ ವ್ಯಂಜನದ ಒತ್ತು ಅದರ ಕೆಳಗಡೆ ಕೊಟ್ಟಿದ್ದೀನಿ, ಚ ಅನ್ನುವಂಥದ್ದು ಅದರ ಕೆಳಗೆ ಕೊಟ್ಟಿದ್ದೀನಿ. ಎಲ್ಲ ವ್ಯಂಜನಾಕ್ಷರಗಳು 34 ವ್ಯಂಜನಾಕ್ಷರಗಳಿಗೆ ಅವು ಒತ್ತಕ್ಷರಗಳಾಗಿ ಇನ್ನೊಂದು ವ್ಯಂಜನಕ್ಕೆ ಸೇರಿದಾಗ ಅವಕ್ಕೆ ರೂಪ ಹೇಗಿರುತ್ತೆ ಅನ್ನೋದನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಈ ಒಂದು PPTಯಲ್ಲಿ ತೋರಿಸ್ತಾ ಇದ್ದೀನಿ. ಸರಿಯಾಗಿ ಒಂದ್ಸರಿ ನೀವೇನು ಮಾಡ್ರಿ ಗಮನಿಸಿಬಿಡ್ರಿ. ಇನ್ನು ನಾನು ಈ ಗುಣಿತಾಕ್ಷರ ಮತ್ತು ಸಂಯುಕ್ತಾಕ್ಷರಗಳಿಗೆ ಸಂಬಂಧಪಟ್ಟ ಹಾಗೆ ನೀವು ಸ್ವಲ್ಪ ಗಮನಿಸಬೇಕಾಗಿರುವ ವಿಶೇಷ ಅಂಶಗಳನ್ನು ಇಲ್ಲಿ ಹೈಲೈಟ್ ಮಾಡ್ತೀನಿ, ಕೇಳ್ಕೊಳ್ಳಿ. ಸ್ವರ ಅಕ್ಷರಗಳಿಗಿರುವ ಚಿಹ್ನೆಗಳನ್ನು ನಾವು ಕಾಗುಣಿತ ಚಿಹ್ನೆಗಳು ಅಂತ ಕರಿತೀವಿ. ಹೀಗಾಗಿ ನಾವು ಬರೆಯುವಾಗ ಅಕ್ಷರದಲ್ಲಿ ಏನಾದರೂ ದೋಷವಾದರೆ, ಕೊಂಬು, ದೀರ್ಘ ಹೀಗೇನಾದರೂ ದೋಷವಾದರೆ ಅದನ್ನು ನಾವು ಕಾಗುಣಿತ ದೋಷ ಅಂತ ಕರೀತೇವೆ. ಅಂದರೆ ಕಾಗುಣಿತ ದೋಷ ಬಹಳ ಇದ್ದಾವೆ ನೋಡ್ಕೊಳ್ರಿ ಅಂದಾಗ ಆ ಸ್ವರ ಚಿಹ್ನೆಗಳಿಗೆ ಇರತಕ್ಕಂತಹ ಚಿಹ್ನೆಗಳನ್ನು ಈ ವ್ಯಂಜನಗಳಿಗೆ ನಾವು ಸರಿಯಾಗಿ ಸಮಯಕ್ಕೆ, ಸಂದರ್ಭಕ್ಕೆ, ನಿಯಮಕ್ಕೆ ಅನುಗುಣವಾಗಿ ಸೇರಿಸಿ ಬರೋದಿಲ್ಲ ಅಂತ ಅರ್ಥ. ಅದು 13 ಸ್ವರಗಳು ಮತ್ತು 2 ಯೋಗವಾಹಗಳನ್ನು ವ್ಯಂಜನಗಳಿಗೆ ಸೇರಿಸಿದಾಗ ಉಂಟಾಗುವ ಅಕ್ಷರ ರೂಪವನ್ನು ಬಳ್ಳಿಗಳು ಎನ್ನುವರು. ನೋಡಿ, 13 ಸ್ವರಗಳನ್ನು 2 ಯೋಗವಾಹಗಳನ್ನು ವ್ಯಂಜನಾಕ್ಷರಗಳಿಗೆ ಸೇರಿಸಿ ಬರೆದ್ರೆ, ಈಗಾಗಲೇ ನಾನು ನಿಮಗೆ ಗುಣಿತಾಕ್ಷರ ಕಲಿಕಾಂಶವನ್ನು ಹೇಳಬೇಕಾದಾಗ ಅದನ್ನು ರೂಪವನ್ನು ಬರೆದು ತೋರಿಸಿದ್ದೀನಿ. ಹಾಗೆ ಬರೆದ್ರೆ ಅವುಗಳನ್ನು ನಾವು ಬಳ್ಳಿಗಳು ಅಂತ ಕರೆಯುತ್ತೇವೆ. ಈ ಬಳ್ಳಿಗಳನ್ನು ಮೊದಲನೇ ವ್ಯಂಜನವಾದ ಕ ಬಳ್ಳಿಯಿಂದ ಪ್ರಾರಂಭಿಸಿ ಕೊನೆಯ ಲ ಬಳ್ಳಿಯವರೆಗೂ ನಾವು ಬರಿತೀವಿ. ಹೀಗಾಗಿ ಇದನ್ನು ಆಡು ಭಾಷೆಯಲ್ಲಿ ನಾವು ಕಖಾನ ಬಳ್ಳಿಗಳು ಅಂತಲೂ ಕರೆಯುತ್ತೇವೆ. ಇನ್ನೊಂದು ಪ್ರಮುಖ ಅಂಶ ಅಂದರೆ ವೈಯಾಕರಣಿಕರ ಪ್ರಕಾರ ಅಚ್ಚಗನ್ನಡದಲ್ಲಿ ಅನುಸ್ವಾರದ ಬಳಕೆ ಇಲ್ಲವೇ ಇಲ್ಲ, ಅದನ್ನು ಕೈ ಬಿಟ್ಟಿದ್ದೀವಿ ಅಂತ ಹೇಳ್ತಾರೆ. ಅದರ ಬದಲಿಗೆ ಅನುಸ್ವಾರದ ಬದಲಿಗೆ ಆಯಾ ವರ್ಗದ ಕ, ಚ, ಟ, ತ, ಪ 5 ವರ್ಗಗಳಿದಾವಲ್ಲ, ಆಯಾ ವರ್ಗದ ಕೊನೆಯ ಅಕ್ಷರ ಅನುನಾಸಿಕ ಅಕ್ಷರಗಳನ್ನು ಬಳಸ್ತೀವಿ ಅಂತ ಹೇಳಿದ್ದಾರೆ ಅವರು. ಉದಾಹರಣೆಗೆ ಗಂಗ ಹೆಂಗೆ ಬರಿತೀವಿ ನೋಡಿ, ನಾನು ಕೌನ್ಸಲ್ಲಿ ಅನುಸ್ವಾರದಿಂದ ಕೂಡಿರೋದನ್ನು ಬರೆದಿದ್ದೀನಿ, ಇಲ್ಲಿ ಕೆಳಗಡೆಗೆ ಗಂಗ ಅದು ನೋಡಿ. ಅಂಟು, ಅಂಬು ಇತ್ಯಾದಿ. ಆದರೆ ಇದು ಈ ರೀತಿಯಾದ ನಿಯಮ ಇದ್ದರೂ ಸಹ ನಾವು ಅನುಸ್ವಾರವು ಕನ್ನಡಿಗರ ಬರವಣಿಗೆಯ ಸೌಕರ್ಯಕ್ಕಾಗಿ ಇನ್ನೂ ಉಳಿದುಕೊಂಡಿದೆ. ಈ ಅನುಸ್ವಾರ ವಿಸರ್ಗವೇ ನಮ್ಮ ಕನ್ನಡಿಗರಿಗೆ ಹಾಸುಹೊಕ್ಕಾಗಿರೋದ್ರಿಂದ ಆ ನಿಯಮ ಇರಲಿ ಬಿಡಲಿ ಅದನ್ನು ಬಿಟ್ಟು ಏನು ಮಾಡ್ತಾ ಇದ್ದಾರೆ, ಎಲ್ಲರೂ ಇದೇ ರೀತಿಯಾಗಿ ಬಳಸ್ತಾ ಇದ್ದಾರೆ. ನೋಡಿ, ಇನ್ನೊಂದು ಪ್ರಮುಖವಾದ ಅಂಶ ಯಾವುದು ಅಂದರೆ ಸಜಾತಿಯ ಸಂಯುಕ್ತಾಕ್ಷರಗಳನ್ನು ಮಾತ್ರ ದ್ವಿತ್ವಾಕ್ಷರಗಳು ಎಂದು ಕರೆಯುವರು. ಅಂದರೆ ವಿಜಾತಿಯ ಸಂಯುಕ್ತಾಕ್ಷರಗಳನ್ನು ಇಲ್ಲಿ ದ್ವಿತ್ವಾಕ್ಷರಗಳು ಅಂತ ಕರೆಯುವುದಿಲ್ಲ. ಇದನ್ನು ಪ್ರಮುಖವಾಗಿ ಗಮನಿಸಬೇಕು. ಎಕ್ಸಾಮಲ್ಲಿ ಇಂತಹ ಪ್ರಶ್ನೆಗಳನ್ನು ಕೇಳ್ತಾರೆ ನೋಡಿ. ಆಮೇಲೆ ಸಜಾತಿಯ ಸಂಯುಕ್ತಾಕ್ಷರಗಳನ್ನು 3 ಅಕ್ಷರಗಳ ರೂಪದಲ್ಲಿ ನಾವು ಕಾಣಬಹುದು. ಆಗಲೇ ನಿಮಗೆ 34 ವ್ಯಂಜನಗಳಿಗಿರ್ತಕ್ಕಂತಹ ಒತ್ತುಗಳು ಹೇಗಿರ್ತವೆ ಅಂತ ತೋರಿಸಿಕೊಟ್ಟಿದ್ದೆ. ಈಗ ಅವುಗಳನ್ನು 3 ಭಾಗಗಳಾಗಿ ವಿಭಾಗಿಸಿದ್ದಾರೆ ಒಂದೊಂದಾಗಿ. ಈ ಮೂಲಾಕ್ಷರಗಳನ್ನು ಹೋಲುವ ಒತ್ತಕ್ಷರಗಳು, ವ್ಯಂಜನ ಹೆಂಗಿರ್ತೈತೋ ಹಾಗೇನೆ ಅದನ್ನು ಹೋಲುವಂತಹ ಒತ್ತಕ್ಷರಗಳು ಬರ್ತಾವೆ. ಯಾವ್ಯಾವು? ಖ, ಘ, ಘ, ಚ, ಠ, ಡ, ಢ, ದ, ಧ. ನೇರವಾಗಿ ಮೂಲಾಕ್ಷರಗಳೇ ಒತ್ತಕ್ಷರಗಳಾಗಿರುವುದು ಎರಡನೇ ಪ್ರಕಾರ ಇದು. ದೊಡ್ಡ ಖ, ದೊಡ್ಡ ಚ, ಯ, ದೊಡ್ಡ ಝ, ಜ, ಯ, ಠ, ನ. ಇನ್ನು ವಿಭಿನ್ನ ರೂಪದ ಒತ್ತಕ್ಷರಗಳು ತ, ನ, ಮ, ಯ, ರ, ಲ. ಈ ರಕ್ಕೆ ಅರ್ಕ ಒತ್ತು ಕೂಡ ಬಳಸ್ತೀವಿ, ರ ಒತ್ತು ಕೂಡ ಬಳಸ್ತೀವಿ. ಇದಿಷ್ಟು ಮಾಹಿತಿ ಗುಣಿತಾಕ್ಷರ ಮತ್ತು ಸಂಯುಕ್ತಾಕ್ಷರಗಳಿಗೆ ಸಂಬಂಧಪಟ್ಟಿದ್ದು. ಮುಂದಿನ ವಿಡಿಯೋದಲ್ಲಿ
ಮತ್ತೊಂದು ಕಲಿಕಾಂಶವನ್ನು ತೆಗೆದುಕೊಂಡು ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.